ಸರ್ ಅವರು ಒತ್ತುವರಿ ಮಾಡಿದ್ದಾರೆ ಅಂದರೆ ನಾವು ಇಲ್ಲಿ ಸುಮಾರು ಒಂದು 22 ವರ್ಷದಿಂದ ನಾವು ಇಲ್ಲಿ ವಾಸ ಆಗಿದ್ದೀರಿ. 20 ವರ್ಷದಲ್ಲಿ ಒಂದು 10 ವರ್ಷ ಆಗಿದ್ಮೇಲೆ ಕೃಷ್ಣ ಬೈರೇಗೌಡರು ಬಂದುಬಿಟ್ಟು ನಮ್ಗೆ 94C ಕೊಟ್ಟಿದ್ದಾರೆ. 94C ಏನಕ್ಕೆ ಕೊಡ್ತಾರೆ, ಇವ್ರು ಇಲ್ಲಿದ್ದಾರೆ ಅಂತ ಅವ್ರು ನಮಗೆ ದಾಖಲೆನೂ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಹೋರಾಟನೂ ಮಾಡಿದ್ರಿ. ಅದಕ್ಕೋಸ್ಕರ ನಮಗೆ ಬಂತು. ನೀರು ವ್ಯವಸ್ಥೆ ಇರಲಿಲ್ಲ, ನೀರು ವ್ಯವಸ್ಥೆನೂ ಬಂತು. ಇಲ್ಲಿ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಬಿಸ್ಲೇರಿ ನೀರು ಇರಲಿಲ್ಲ, ಅದು ಬಂದೈತೆ. ಇಲ್ಲಿ ಗೋರ್ಮೆಂಟ್ ಸ್ಕೂಲ್ ಇರಲಿಲ್ಲ. ನಾವು ಬಂದ ಮೇಲೇ ಈ ಗೋರ್ಮೆಂಟ್ ಸ್ಕೂಲು ಇಲ್ಲಿ ಬಂದಿರೋದು. ನಾವು ಬಂದಿದ್ದು ಮುಂಚೆ ಸ್ಕೂಲ್ ಇರಲಿಲ್ಲ. ನಾವು ಬಂದು ಇದು ಮಾಡಿದ್ದಕ್ಕೆ ಸ್ಕೂಲ್ ಬಂದಿರೋದು. ಅಂದ್ರೆ ತಾವೆಲ್ಲ ಬೇರೆ ಕಡೆಯಿಂದ ವಾಸ ಆಗಿದ್ದವರು ಇಲ್ಲಿಗೆ ಬಂದು ಒಂದು 5-6 ವರ್ಷದಿಂದ ಅಕ್ರಮವಾಗಿ ಟೆಂಟ್ ಹಾಕೊಂಡಿದ್ರು ಅಂತಕ್ಕಂಥ ಆರೋಪಗಳು. ಸರ್ ಇವಾಗ ID ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇದನ್ನೆಲ್ಲ ಯಾವಾಗ ಮಾಡಿರ್ತಾರೆ ಏನಂತ ನಿಮಗೆ ಗೊತ್ತಿರುತ್ತೆ. ಅದು ಸರ್ವೆ ಮಾಡಲಿ. ಅದರಲ್ಲಿ ಏನಾರ ಡೌಟ್ ಇದ್ದರೆ ವೆರಿಫಿಕೇಷನ್ ಅದನ್ನು ಮಾಡಲಿ. ಅದು ನಾವು ವೆರಿಫಿಕೇಷನ್ ಮಾಡೋಕ್ಕಾಗಲ್ಲ, ಅದು ನೀವು ಮಾಡಬೇಕು. ಸರ್ಕಾರದವ್ರು ನೀವು ಕೊಟ್ಟಿರೋದು ನಮ್ಗೆ ಯಾವಾಗ ಅಪ್ಡೇಟ್ ಮಾಡಿದ್ದೀರಾ, ಯಾವಾಗ ನಮ್ಗೆ ಆಧಾರ್ ಕಾರ್ಡ್ ನೀವು ಕೊಟ್ಟಿದ್ದೀರಾ, ಯಾವಾಗ ನಮಗೆ ಪ್ಯಾನ್ ಕಾರ್ಡ್ ಕೊಟ್ಟಿದ್ದೀರಾ, ಯಾವಾಗ ನಮ್ಮದು ವೋಟರ್ ID ಸ್ಟಾರ್ಟ್ ಆಗೈತೆ, ನಾವು ಎಷ್ಟಿಂದ ವೋಟ್ ಹಾಕಿದ್ದೀರಿ, ಅದೆಲ್ಲ ನಿಮ್ಮ ಹತ್ರನೇ ದಾಖಲೆ ಅದೆಲ್ಲ ಐತೆ. ಎಷ್ಟು ದಿನದಿಂದ ಇಲ್ಲಿ ಮನೆ ಕಟ್ಟಿದ್ದಾರೆ? ಎಷ್ಟು ವರ್ಷ ಆಗಿತ್ತು ಮನೆ ಕಟ್ಟಿ? ಸರ್ ನಾವು ಬಂದು 22 ವರ್ಷ ಸರ್. ಇಲ್ಲಿ ಎಷ್ಟು ಜನ ಜೊತೆ ವಾಸ ಆಗಿರೋ ತಾವು? ಸರ್ ನಾವು ಬಂದುಬಿಟ್ಟು 6 ಜನ ಇದ್ದೀರಿ. ಅಂದ್ರೆ ಇಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಕೂಡ ಇಲ್ಲ. ಇವರ ಸಂಬಂಧಪಟ್ಟಂತೆ ಸುಮಾರು ಒಂದು 15 ಡಾಕ್ಯುಮೆಂಟ್ಸ್ ಇರಬೇಕು. ಒಂದು ಲೊಕೇಶನ್ ಅಂದ್ರೆ ಅಡ್ರೆಸ್, ಬಟ್ ಆ ಡಾಕ್ಯುಮೆಂಟ್ಸ್ ಕೂಡ ಇವ್ರ ಹತ್ರ ಇಲ್ಲ ಅಂತಕ್ಕಂಥ. ಸರ್ ಇವಾಗ ನಿಮ್ಗೆ ಗೊತ್ತಾಗಿಲ್ಲ ನನ್ನ ಹತ್ರ ದಾಖಲೆ ಐತೆ ಅಂತ, ಇಲ್ಲ ಅಂತಾನು ನಿಮಗೆ ಗೊತ್ತಿಲ್ಲ. ಆದರೂ ನನ್ನ ಹತ್ರ ಬೈಟ್ ಕೇಳ್ತಾ ಇದ್ದೀರಾ, ನಾನು ಕೊಡ್ತಾ ಇದ್ದೀನಿ. ಅದರಲ್ಲಿ ನಂದು ಎಲ್ಲ ದಾಖಲೆ ಏನು ಬೇಕು ನಾನು ಶೋ ಮಾಡ್ತೀನಿ. 94C ಐತೆ ನನ್ನ ಹತ್ರ, ಆಧಾರ್ ಕಾರ್ಡ್ ಐತೆ, ಪ್ಯಾನ್ ಕಾರ್ಡ್ ಐತೆ, ರೇಷನ್ ಕಾರ್ಡ್ ಐತೆ, ಪಾಸ್ಪೋರ್ಟು ಐತೆ. ಇನ್ನೊಂದು ಆರೋಪ ಏನಂತಂದ್ರೆ ಇಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನ ಕನ್ನಡನೂ ಬರಲ್ಲ, ಬೇರೆ ಕಡೆಯಿಂದ ಬಂದಿರ್ತಕ್ಕಂಥ. ಸರ್ ಕನ್ನಡ ಬರಲ್ಲ ಅಂತ ರಾಷ್ಟ್ರ ಭಾಷೆ ಬಂದುಬಿಟ್ಟು ಹಿಂದಿ ಐತೆ. ಹಿಂದಿ ಎಲ್ಲರೂ ಮಾತಾಡ್ತಾರೆ. ಕೆಲವ್ರು ಜನ ಕನ್ನಡ ಬರಲ್ಲ. ಅದನ್ನು ನಾವೇ ಹೇಳ್ತಾ ಇದ್ದೀರಲ್ಲ, ಕೆಲವ್ರು 90% ಬರುತ್ತೆ, ಒಂದು 10% ಯಾರಿಗೂ ಬರಲ್ಲ. ಸದ್ಯ ಈಗ 180 ಮನೆ ಏನೋ ಇದು ಹೊಡೆದಿದ್ದಾರೆ. ಆ ಒಂದು ಮನೆನ ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳಿದ್ರು. ಆದ್ರೆ ಇದು 300 ಜನ ಅಪ್ಲಿಕೇಶನ್ ಅನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ. ಸರ್ ಅಕ್ಕಪಕ್ಕದವರು ಯಾರನ್ನ ತೊಗೊಂಬಂದು ಅದ್ರಾಗ ಹಾಕಿರ್ಬೋದು, ನಾವು ಅದಕ್ಕೆ ನಮಗೆ ಗೊತ್ತಿರಲ್ಲ. ಅದು ಸರ್ವೆ ಮಾಡೋರು ಅವರು ಅದನ್ನೆಲ್ಲ ಚೆಕ್ ಈಗ ಮಾಡಿದಾರಲ್ಲ, ಸರ್ವೆ ಮಾಡಿದ್ದಾರೆ. ಅವ್ರ ಮನೆಗಳ ಹತ್ರ ನಿಲ್ಲಿಸಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಎಷ್ಟು ಮನೆಗಳು ಹೋಗಿದೆ ಅಷ್ಟು ಮನೆಗೆ ಮಾಡಲಿ. ಅವರು ಬೇರೆ ಕೊಟ್ಟಿರೋ ಡಾಕ್ಯುಮೆಂಟ್ಗೆ ನೀವೇನಕ್ಕೆ ಇದು ಅಪ್ಲೋಡ್ ಮಾಡ್ತೀರಾ? ಸರ್ಕಾರಕ್ಕೆ ಏನು ಹೇಳ್ತೀರಾ ಈಗ? ಸರ್ ಸರ್ಕಾರ ಕಡೆಯಿಂದ ಇವಾಗ ನಮ್ಗೆ ಹೇಳಿದ್ದಾರೆ, ನಿಮ್ಗೆ ಬೇರೆ ಕಡೆ ಅಲರ್ಟ್ ಮಾಡಿ ಕೊಡ್ತೀರಿ ಅಂತ. ಆ ಭರೋಸೆದಲ್ಲೇ ನಾವು ಇದ್ದೀರಿ. ಯಾಕಂದರೆ ಹೋದ ಶನಿವಾರ ಬೆಳಿಗ್ಗೆ ಜಾವ 6 ಗಂಟೆಗೆ ಇದು ಭಸ್ಮ ಮಾಡಿರೋದು ಬಂದ್ಬಿಟ್ಟು ಇಲ್ಲಿ. ಸರ್ ನೋಟಿಸ್ ಕೊಟ್ಟಿದ್ದಾರೆ ಅಂತವ್ರೆ, ಬಟ್ ನಮ್ಗೆ ಯಾರ ಹತ್ರನೂ ಬಂದಿಲ್ಲ ಸರ್. ಇವಾಗ ನೋಟಿಸ್ ಇಷ್ಟು ಜನದ ಇವ್ರು ಕೊಡೋಕ್ಕಾಗಿಲ್ಲ ಅಂದ್ರೆ ಒಂದು ಬೋರ್ಡ್ ಹಾಕ್ಬೋದಾಗಿತ್ತಲ್ಲ. ಇವರು ಒಂದು ನೋಟಿಸ್ ಬೋರ್ಡ್ ಅಂತ ಬರುತ್ತಲ್ಲ, ತಗೊಂಬಂದು ಹಾಕ್ಸ್ಬೇಕಾಗಿತ್ತು ಇವರು. ಅವಾಗೆಲ್ಲರೂ ಗೊತ್ತಾಗುತ್ತೆ. ನೋಟಿಸ್ ಬೋರ್ಡ್ ಇಲ್ಲಿ ಕೊಟ್ಟಿದ್ದೀರಿ, ಮನೆ ಕೊಡೋಕ್ಕಾಗಲ್ಲ, ನಮ್ಗೆ ಕಷ್ಟ ಐತೆ, ಒಂದು ಬೋರ್ಡ್ ಅಂತ ಮಾಡಿದ್ದೀರಿ, ಎಲ್ಲರೂ ಗೊತ್ತಾಗಿರೋದಲ್ಲ ಅದು. ಈ ಒಂದು ಸ್ಥಳ ಮನೆ ಕಟ್ಟೋ ಸಂದರ್ಭದಲ್ಲಿ ಸರ್ಕಾರಿ ಜಾಗ ಅಂತ ಗೊತ್ತಿತ್ತಾ? ಹೌದು ಸರ್, ಸರ್ಕಾರಿ ಜಾಗ ಅಂತ ಗೊತ್ತು. ಬಟ್ ಸರ್ಕಾರನೂ ನಮ್ಮದೇ ಅಲ್ಲ ಸರ್. ನಾವು ಸರ್ಕಾರಕ್ಕೆ ಸೇರಿರೋರೆ. ನಮ್ಮಿಂದ ಸರ್ಕಾರದಿಂದ ನಾವೆಲ್ಲ ಒಗ್ಗಟ್ಟಿಗೆ ಇರೋದಲ್ಲ. ಇವಾಗ ನಾವು ಓಟ್ ಯಾರಿಗೆ ಹಾಕ್ತಾ ಇದ್ದೀರಿ? ಬೇರೆ ಸರ್ಕಾರಕ್ಕೆ ಯಾರಿಗಾನ ತೊಗೊಂಡೋಗಿ ಹಾಕ್ತೀರಾ ಸರ್? ಇಲ್ಲ ಬೇರೆ ದೇಶಕ್ಕೆ ಹೋಗಿ ಓಟ್ ಹಾಕ್ತಾ ಇದ್ದೀರಾ? ಇಲ್ಲಿರೋ ಸರ್ಕಾರಕ್ಕೆ ತಾನೇ ನಾವು ಓಟ್ ಹಾಕೋದು.